ಹಲೋ ಫ್ರೆಂಡ್ಸ್, ನಾನಿವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಟನ್ ಬಿರಿಯಾನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಅಕ್ಕಿ ಅರ್ಧ kg, ಬೇಯಿಸಿಟ್ಕೊಂಡಿರೋ ಮಟನ್ನು ಅರ್ಧ kg, ಇದು ಮಟನ್ ಬೇಯಿಸಿದ್ದು ನೀರು, ತುಪ್ಪ 2 ಸ್ಪೂನು, ಟೊಮೆಟೊ 2, ಕೊತ್ತಂಬರಿ ಅರ್ಧ ಕಟ್ಟು, ಪುದೀನ ಅರ್ಧ ಕಟ್ಟು, ನಿಂಬೆಹಣ್ಣು ಒಂದು ಅರ್ಧ. ಇದು ರುಬ್ಕೊಳ್ಳೋದಕ್ಕೆ ಮಸಾಲೆಗೆ: ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಲವಂಗ ಒಂದು 10, ಚಕ್ಕೆ ಒಂದು 4 ಪೀಸು, ಬೆಳ್ಳುಳ್ಳಿ ಒಂದು ದೊಡ್ಡದು, ಶುಂಠಿ 2 ಇಂಚು, ಟೊಮೆಟೊ ಅರ್ಧ, ಹಸಿಮೆಣಸಿನ್ಕಾಯಿ 4, ಈರುಳ್ಳಿ ಅರ್ಧ. ಇದಿಷ್ಟು ರುಬ್ಕೊಳ್ಳೋದು. ಎಣ್ಣೆ ಒಗ್ಗರಣೆಗೆ, ಉಪ್ಪು ರುಚಿಗೆ, ಗರಂ ಮಸಾಲ ಅರ್ಧ ಸ್ಪೂನು, ಖಾರದ ಪುಡಿ 2 ಸ್ಪೂನು, ಮೊಸರು 3/4 ಕಪ್ಪು. ಇದು ಒಗ್ಗರಣೆಗೆ: ಚಕ್ಕೆ 2 ಪೀಸು, ಏಲಕ್ಕಿ ಒಂದು 3, ಅನಾನಸ್ ಹೂ 2, ಮರಾಠಿ ಮೊಗ್ಗು 4, ಕಲ್ಲು ಹೂ 1-2, ಈರುಳ್ಳಿ 2. ಬನ್ನಿ ಯಾವ ಥರ ಅಂತ ಮಾಡೋಣ. ಕುಕ್ಕರಲ್ಲಿ ಫಸ್ಟು ಎಣ್ಣೆ ಹಾಕ್ಕೊಳ್ಳೋಣ. ತುಪ್ಪ 2 ಸ್ಪೂನು, ಮಸಾಲೆ ಐಟಮ್ ಹಾಕ್ಕೊಳ್ಳೋಣ. ಪಲಾವ್ ಎಲೆನೂ ಹಾಕ್ಕೋಬೋದು, ನಾನು ಹಾಕಿಲ್ಲ. ಈರುಳ್ಳಿ ಒಗ್ಗರಣೆಗೆ ಇಟ್ಟಿದ್ದೀನಿ, ಅಷ್ಟರಲ್ಲಿ ಮಸಾಲೆ ರುಬ್ಕೊಂಬಿಡೋಣ. ಪ್ಲೇಟಲ್ಲಿತ್ತಲ್ಲ ಅದೆಲ್ಲ ಹಾಕಿ ರುಬ್ಕೊಂಬಿಡೋಣ. ಈ ಥರ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆಲಿ ಹಾಕೋಣ. ಈರುಳ್ಳಿ ಇಷ್ಟು ಕೆಂಪಗಾದರೆ ಸಾಕು. ಪೇಸ್ಟ್ ಹಾಕ್ಕೊಳ್ಳೋಣ ರುಬ್ಬಿರೋದು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಟೊಮೆಟೊ ಹಾಕೊಂಬಿಡೋಣ. ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಮಟನ್ ಹಾಕ್ಕೊಳ್ಳೋಣ ಬೇಯಿಸಿರೋದು. ಮಟನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಬಿಟ್ಟು, ಸ್ವಲ್ಪ ಉಪ್ಪು, ಒಂದು 1/4 ಸ್ಪೂನ್ ಅರಿಶಿನ, ಒಂದು 1/4 ಸ್ಪೂನ್ ಧನಿಯಾ ಪುಡಿ ಹಾಕಿ 3 ವಿಸಿಲ್ ಮಾಡಿ ಇಟ್ಕೋಬೇಕು ಮಟನ್ನ. ಖಾರದ ಪುಡಿ, ಗರಂ ಮಸಾಲ, ಉಪ್ಪು ನಾವು ಮಟನ್ ಫಸ್ಟೇ ಹಾಕಿರ್ತೀವಿ, ನೋಡಿಕೊಂಡು ಟೇಸ್ಟಿಗೆ ಸ್ವಲ್ಪ ಹಾಕ್ಕೊಳ್ಳಿ. ಮೊಸರು, ಪುದೀನ, ಕೊತ್ತಂಬರಿ, ಈಗ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಟನ್ ಬೇಯಿಸಿರೋ ನೀರು. ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕ್ತೀರ ಅದನ್ನು ನೋಡಿಕೊಂಡು 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸಷ್ಟು ನೀರು ಹಾಕಿ. ಚೆನ್ನಾಗಿ ಕಲಿಸ್ಕೊಟ್ಟು ನೀರು ಒಂದು ಕುದಿ ಬಂದಮೇಲೆ ಅಕ್ಕಿ ಹಾಕೋಣ. ನೀರು ಕುದೀತಾ ಇದೆ, ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಹಾಕಿ ಕಲಿಸ್ಕೊಂಡು ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಕಲಿಸ್ಕೊಂಡು ಇನ್ನೊಂದು ಸ್ವಲ್ಪ ಪುದೀನ ಇದೆ, ಅದನ್ನೂ ಹಾಕೊಂಬಿಡೋಣ. ಅಕ್ಕಿ ನೀರೆಲ್ಲ ಹಾಕಿ 5 ನಿಮಿಷ ಹಾಗೆ ಕುದಿಸ್ಬಿಟ್ಟು ಈಗ ಲಿಡ್ ಮುಚ್ಚಿಡೋಣ. 1 ವಿಸಿಲ್ ಆದರೆ ಸಾಕು. ಕುಕ್ಕರ್ 1 ವಿಸಿಲ್ ಆಗಿದೆ. ತವ ಇಟ್ಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು 5 ನಿಮಿಷ ಸಿಮ್ಮಲ್ಲೇ ಈ ಕುಕ್ಕರ್ನ ಇದ್ರ ಮೇಲೆ ಇಟ್ಬಿಟ್ಬಿಡೋಣ ದಮ್ ಆಗೋದಕ್ಕೆ. ಆಗಿದೆ ಬಿರಿಯಾನಿ, ನೋಡೋಣ. ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.